ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬೆಳೆ ಪರಿಹಾರದ ಹಣ ನಿಮಗೆ ಬಂದಿರತಕ್ಕಂಥ ಮೊತ್ತ ಎಷ್ಟು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಯಾವ ಬ್ಯಾಂಕಿಗೆ ಹೋಗಿದೆ ನಿಮ್ಮ ಅಮೌಂಟು, ಹಾಗೆಯೇ ಎಷ್ಟು ಅಮೌಂಟ್ ಬಂದಿದೆ, ಯಾವ ಬೆಳೆಗೆ ಎಷ್ಟು ಅಮೌಂಟನ್ನು ಸರ್ಕಾರ ಆಲ್ರೆಡಿ ಜಮಾ ಮಾಡಿದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಲೈವ್ ಆಗೂ ಕೂಡ ನಿಮಗೆ ಹಣ ಬಂದಿದೆಯೇ ಇಲ್ವ ಅಂತ ಕೇವಲ ನಿಮ್ಮ ಸರ್ವೆ ನಂಬರು ಅಥವಾ ನಿಮ್ಮ FID ನಂಬರ್ನ ಹಾಕೋ ಮುಖಾಂತರ ನೀವು ನಿಮ್ಮ ಮೊಬೈಲ್ನಲ್ಲೂ ಕೂಡ ಚೆಕ್ ಮಾಡ್ಕೋಬೋದು. ತುಂಬ ಜನರಿಗೆ ಕಡಿಮೆ ಅಮೌಂಟು ಜಮಾ ಆಗಿದೆ, ಯಾವ ಉದ್ದೇಶಕ್ಕೋಸ್ಕರ ಜಮಾ ಆಗಿದೆ ಕಡಿಮೆ ಅಂಥೇಳಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಮೊದಲಿಗೆ ನೀವು ಯಾವುದಾದ್ರು ಸರ್ಚ್ ಬಾರ್ಗೆ ಬಂದು ಅಲ್ಲಿ ಪರಿಹಾರ ಪೇಮೆಂಟ್ ಅಂತ ಸರ್ಚ್ ಮಾಡಿ, ಅಲ್ಲಿ ಎರಡನೇ ಆಪ್ಷನ್ ಬರುತ್ತೆ ನೋಡಿ, SSCLR ಅಂಥೇಳಿ. ಆ ಒಂದು ಆಪ್ಷನ್ನ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗ್ತದೆ. ಮೊದಲಿಗೆ ಇಲ್ಲಿ ವರ್ಷ ಆಯ್ಕೆ ಮಾಡಿ ಅಂತ ಬರುತ್ತೆ, ಅಲ್ಲಿ 25-26 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಋತು ಆಯ್ಕೆ ಮಾಡಿ ಅಂತ ಬರುತ್ತೆ, ಇಲ್ಲಿ ಖಾರಿಫ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ವಿಪತ್ತಿನ ವಿಧ ಅಂತ ಬರುತ್ತೆ, ಅಲ್ಲಿ ಫ್ಲಡ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಪಕ್ಕದಲ್ಲಿ ಸರ್ಚ್ ಅಂತ ಮಾಡ್ತು ಅಂದರೆ ನಿಮಗೆ ಈ ರೀತಿಯಾದಂಥ 4 ಆಪ್ಷನ್ಗಳು ಓಪನ್ ಆಗ್ತವೆ. ಆಧಾರ್ ಕಾರ್ಡು, FID ಮತ್ತು ಮೊಬೈಲ್ ನಂಬರು, ಸರ್ವೆ ನಂಬರ್ ಅಂತ. ಇಲ್ಲಿ ನಾನು ಸರ್ವೆ ನಂಬರ್ ಮುಖಾಂತರ ಸರ್ಚ್ ಮಾಡೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸರ್ವೆ ನಂಬರ್ ಕ್ಲಿಕ್ ಮಾಡಿದ್ರೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೊದಲಿಗೆ ನಿಮ್ಮ ಡಿಸ್ಟಿಕ್ಕು, ನಿಮ್ಮ ತಾಲೂಕು, ನಿಮ್ಮ ಹೋಬಳಿನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ರ್ಯಾಂಡಮಾಗಿ ನಾನು ಒಂದು ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಸಪೋಸ್ ನಾನಿಲ್ಲಿ ಕಲಬುರ್ಗಿ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನಂತರ ಇಲ್ಲಿ ತಾಲೂಕನ್ನ ಸೆಲೆಕ್ಟ್ ಮಾಡಿಕೊಂಡೆ. ಅದೇ ರೀತಿ ಇಲ್ಲಿ ಹೋಬಳಿನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನಂತರ ಪಕ್ಕದಲ್ಲಿ ಗ್ರಾಮನ ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಪಕ್ಕದಲ್ಲಿ ಕೆಳಗಡೆ ಬಂದು ಸರ್ವೆ ನಂಬರ್ನ ಕೇಳುತ್ತೆ. ಅಲ್ಲಿ ನಿಮ್ಮ ಸರ್ವೆ ನಂಬರ್ನ ನೀವು ಟೈಪ್ ಮಾಡಬೇಕಾಗತ್ತೆ. ಯಾವುದಾದ್ರು ನಿಮ್ದು ಯಾವ ಸರ್ವೆ ನಂಬರ್ ಇರುತ್ತೆ ಪರ್ಟಿಕ್ಯುಲರಾಗಿ ಒಂದು ಸರ್ವೆ ನಂಬರ್ ಅದನ್ನು ಹಾಕಿ ಪಕ್ಕದಲ್ಲಿ ಸರ್ನಾಕ್ ನಂಬರ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಸ್ಟಾರ್ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ವೇಳೆ ಪೋಡಿ ಬರಲಿಲ್ಲ ಅಂದರೆ ಹಿಸ್ಸೆ ನಂಬರು ಕೂಡ ಸ್ಟಾರ್ ಅಂತ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮ್ಮದು ಪೋಡಿ ಆಗಿತ್ತು ಅಂದರೆ 1 2 3 4 ಅಂತ ಬಂದಿರುತ್ತೆ ಹಿಸ್ಸೆ ನಂಬರು, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈಗ ನಾನು ಫೆಚ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡ್ತಾಯಿದ್ದೀನಿ. ಕ್ಲಿಕ್ ಮಾಡಿ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂದರೆ ಈ ಊರಿನಲ್ಲಿ ಇರ್ತಕ್ಕಂಥ ಕೆಲವು ರೈತರುಗಳಿಗೆ ಮ್ಯಾಚ್ ಆಗ್ತಕ್ಕಂಥ ರೈತರುಗಳ FID ನಂಬರು, ಹಾಗೆಯೇ ಪಕ್ಕದಲ್ಲಿ ನಿಮ್ಮ ಆಧಾರ್ ಕಾರ್ಡ್ನ ಕೊನೆಯ 4 ಅಂಕೆಗಳು ತೋರಿಸುತ್ತೆ. ಅಲ್ಲಿ ಪಕ್ಕದಲ್ಲಿ ಟಿಕ್ ಬಾಕ್ಸ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಪರ್ಟಿಕ್ಯುಲರ್ ರೈತನ ಮಾಹಿತಿ ನಿಮಗೆ ಲಭ್ಯ ಆಗ್ತದೆ. ನೀವು ಇದನ್ನು ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬರಬೇಕಾಗ್ತದೆ. ಕೆಳಗಡೆ ಬಂದರೆ ಅಲ್ಲಿ ನೋಡ್ಬೋದು ಸಂಪೂರ್ಣವಾದ ಮಾಹಿತಿನ ಕೊಟ್ಟಿದ್ದಾರೆ. ಕ್ರಮ ಸಂಖ್ಯೆ, ಜಿಲ್ಲೆಯ ಹೆಸರು, ಯಾವ ಬ್ಯಾಂಕ್ಗೆ ಅಮೌಂಟ್ ಬಂದಿದೆ, ಎಷ್ಟು ಅಮೌಂಟ್ ಬಂದಿದೆ. ಇಲ್ಲಿ ಈ ರೈತನಿಗೆ 17,000 ರೂಪಾಯಿ ಅಮೌಂಟ್ ಬಂದಿದೆ. ಹಾಗೆ ಪಕ್ಕದಲ್ಲಿ ರೈತನ ಹೆಸರು, ಹಾಗೆಯೇ ಬ್ಯಾಂಕ್ನ ಕೊನೆಯ 3 ಡಿಜಿಟ್ ಯಾವ ಖಾತೆಗೆ ಜಮಾ ಆಗಿದೆ ಅಂತ ನೀವು ಇಲ್ಲೇ ಕೂಡ ಚೆಕ್ ಮಾಡ್ಕೋಬೋದು. ಹಾಗೆಯೇ ಹಣ ಸಂದೇಹದ ಸ್ಥಿತಿ ಸಕ್ಸಸ್ಫುಲ್ ಅಂತ ಬಂದಿದೆ. ಎಷ್ಟನೇ ತಾರೀಕು ನಿಮ್ಮ ಖಾತೆಗೆ ಜಮಾ ಆಗಿದೆ ನೋಡ್ಬೋದು, 24/11/2025. ವಿಪತ್ತಿನ ವಿಧ ಬಂದು ಫ್ಲಡ್ ಅಂತ ಬಂದಿದೆ. ಹಾಗೆಯೇ ಬೆಳೆ ಬಂದು ಮುಂಗಾರು ಅಥವಾ ಖಾರಿಫು. ಈ ಕಾರಣದಿಂದಾಗಿ ಬೆಳೆ ನಷ್ಟ ಆಗಿ ನಿಮಗೆ 17,000 ರೂಪಾಯಿ ಮೊದಲನೇ ಹಂತದ ರಾಜ್ಯ ಸರ್ಕಾರದ ಬರ ಪರಿಹಾರ ನಿಮ್ಮ ಖಾತೆಗೆ ಜಮಾ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ಸಂಪೂರ್ಣವಾಗಿ ಕೆಳಗಡೆ ಮಾಹಿತಿ ಕೊಟ್ಟಿದ್ದಾರೆ. ಪರಿಹಾರ ನಮೂದಿನ ವಿವರಗಳು ಅಂಥೇಳಿ ಇಲ್ಲಿ ನಿಮ್ಮ ಜಿಲ್ಲೆಯ ಹೆಸರು, ಹಾಗೆ ನಿಮ್ಮ ತಾಲೂಕಿನ ಹೆಸರು, ನಿಮ್ಮ ಹೋಬಳಿಯ ಹೆಸರು, ನಿಮ್ಮ ಸರ್ವೆ ನಂಬರು, ನಿಮ್ಮದು ಯಾವ ಬೆಳೆ ನಷ್ಟ ಆಗಿದೆ, ಹಾಗೆಯೇ ರೈನ್ ಫೀಲ್ಡಾ ಅಥವಾ ಇರಿಗೇಟೆಡಾ, ಎಷ್ಟು ಎಕರೆ ನಷ್ಟ ಆಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಕೊಟ್ಟಿದ್ದಾರೆ. ನೀವು ಅದನ್ನು ಸ್ಕ್ರೋಲ್ ಮಾಡ್ಕೊಂಡು ಚೆಕ್ ಮಾಡ್ಕೋಬೋದು. ಅದೇ ರೀತಿ ನಾನು ಇನ್ನೊಬ್ಬ ರೈತನೂ ಕೂಡ ಅಲ್ಲಿ ಚೆಕ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ಬೋದು 13,000 ಸಮಥಿಂಗ್ ಅಮೌಂಟ್ ಬಂದಿದೆ. ಈ ರೀತಿ ಸ್ನೇಹಿತರೆ ನೀವು ನಿಮ್ಮ ಖಾತೆಗೆ ಎಷ್ಟು ಅಮೌಂಟ್ ಬಂದಿದೆ, ಹಾಗೆಯೇ ಎಷ್ಟು ಹಂತದ ಪರಿಹಾರ ಜಮಾ ಆಗಿದೆ ಅಂತ ಹೇಳಿ ಸಂಪೂರ್ಣವಾಗಿ ನೀವೇ ಕೂಡ ಮೊಬೈಲ್ನಲ್ಲಿ ವೀಕ್ಷಣೆ ಮಾಡ್ಬೋದು. ಹಾಗೆಯೇ ಏನಾದರೂ ಕೂಡ ಕೆಲವರಿಗೆ ಇನ್ನೂ ಕೂಡ ಈ ಡಾಟಾ ಕೂಡ ಫೆಚ್ ಆಗಿಲ್ಲ, ಸ್ವಲ್ಪ ದಿನದಲ್ಲಿ ಎಲ್ಲ ಕೂಡ ಫೆಚ್ ಆಗುತ್ತೆ. ಈ ಒಂದು ಮಾಹಿತಿಯು ರಾಜ್ಯ ಸರ್ಕಾರವು ಹಾಕಿರ್ತಕ್ಕಂಥ STRF ಅಡಿಯಲ್ಲಿ ಹಾಕಿರ್ತಕ್ಕಂಥ ಹಣ ಸಂದಾಯದ ವಿವರಗಳಾಗಿರ್ತದೆ. ಅಂದರೆ ಮೊದಲನೇ ಕಂತಿನಲ್ಲಿ ರೈತರ ಖಾತೆಗೆ ಹಾಕಿರ್ತಕ್ಕಂಥ ಹಣದ ವಿವರ, ಹಾಗೆಯೇ ಎರಡನೇ ಕಂತಿನ ಹಣ 1,033 ಕೋಟಿ ಏನು ಬಿಡುಗಡೆ ಆಗ್ತು, ಅದು ಇನ್ನೂ ಕೂಡ ರೈತರ ಖಾತೆಗೆ ಫೆಚ್ ಆಗೋದಿದೆ. ಅದು ಕೂಡ ಹಾಕಿದ ನಂತರ ಅದು ಕೂಡ ಇಲ್ಲೇ ಕೂಡ ಶೋ ಆಗುತ್ತೆ. ನಿಮಗೆ ಇನ್ನೂ ಕೂಡ ಕಂತಿನ ಹಣ ಬರೋ ಸಾಧ್ಯತೆ ಇದೆ ಸ್ನೇಹಿತರೆ. ಅದರಿಂದ ನಿಮಗೆ ಸ್ಟೇಟಸ್ ಈ ರೀತಿ ತೋರಿಸ್ತಿದೆ ಇಲ್ವಾ ಅಂತ ಮನೇಲೆ ಕೂತು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದಾಗಿರ್ತದೆ. ಸ್ನೇಹಿತರೆ ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ಹೇಳಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.